ದಯವಿಟ್ಟು ಇದ್ರ 3 ಭಾಗ ನಾವು ವಿಡಿಯೋ ಈಗಾಗಲೇ ಹಾಕೇವಿ. ಅವ್ನ ನೋಡ್ಕೊಂಬಂದ ನೀವು ಭಾಗ 4 ನೋಡ್ರಿ, ಅಂದ್ರೆ ನಿಮ್ಗೆ ಸ್ಟೋರಿ ಅರ್ಥ ಆಕೈತಿ. ಹಂಗ ಈ ವಿಡಿಯೋಕ್ಕೆ ಲೈಕ್ ಮಾಡಿ. ಲೈಕ್ ಭಾಳ ಕಡಿಮೆ ಬರತ್ತವು. ಪ್ಲೀಸ್ ಲೈಕ್ ಮಾಡಿದಷ್ಟೇ ನಮಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡಕ್ಕೆ ಮೋಟಿವೇಶನ್ ಸಿಗ್ತೈತಿ. ಭಾಳ ಎಫರ್ಟ್ ಹಾಕಿ ಮಾಡತ್ತೇವಿ. ಪ್ಲೀಸ್ ಆ ವಿಡಿಯೋ ನೋಡಿ ಹಂಗೆ ಹೋಗ್ಬೇಡ್ರಿ, ಲೈಕ್ ಮಾಡ್ರಿ. ವಾ, ಎಷ್ಟೊತ್ತಾತು ನಮ್ಮ ಅತ್ತಿ ಸತ್ತಾಗಿಂದ ಇಲ್ಲೇ ಕುಂತ ತತ್ತ ಮೈಯ ಶಕ್ತಿ ಇಲ್ದಂಗೆ ಆಗಕತ್ತೈತಿವ. ಇವ ಹಿಂದೋಗಿ ಏನಾರ ಉಪ್ಪಿಟ್ಟು ಚುಮ್ಮರಿ ತಿಂದ್ರೆ ಮಂದಿ ಆಡ್ಕೊಂಡು ನಗ್ತಾರ. ಮತ್ತೆ ಅದರಾಗ ಬೀಗರು ಬೇರೆ ಬರೋ ಟೈಮ್ ಆತು. ಈಗ ಇನ್ನೂ ಯಾರು ಬಂದಿಲ್ಲ. ದೌಡ್ ಹೋಗಿ ಒಂದಿಟ್ಟು ಕೆನಿ ಮೊಸರು ಹಾಕಿಟ್ಟಿರ್ತಾಳೆ ನಮ್ಮ ಅತ್ತಿ ಡಬ್ಬ್ಯಾಗ. ಒಂದಿಟ್ಟು ಮೊಸರು ಅವಲಕ್ಕಿಯಾರ ತಿಂದು ಬರ್ತಾನೆ. ಇದ್ದಾಗಂತೂ ತಿನ್ನಾಕ ಬಿಡ್ತಿದ್ದಿಲ್ಲ ಮುದುಮೂಳಿ. ಹಂಗೆ ನಾಯಿ ಮಾಡ್ದಂಗೆ ಮಾಡ್ತಿತ್ತು. ತಿಂದು ಬರ್ತಾನೆ ತಡಿ, ಒಟ್ಟು ಹೋಗಿ ಬಂದು ತಡಿವಾ. ನಮ್ಮ ಅಕ್ಕ ಎದಕ್ಕೆ ಎದ್ದು ಒಳಗೆ ಹೋದ್ಲಲ್ಲಿಕ್ಕಿ. ಏನು ನಮ್ಮ ಅತ್ತಿ ಟೀಚರಾಗ ಏನಾರ ಸೀರೆ ಗೀರಿ ತೊಗೊಳಕ್ಕೆ ಹೋದ್ಲ ಚಲೋ ಹೋದ. ಏನು ಬಂಗಾರ ಸಾಮಾನು ತೊಗೋದು ಇಟ್ಕೊಳಕ್ಕೆ ಹೋದ್ಲ. ಎದಕ್ಕೆ ಹೋದ್ಲ ಏನೋ ಒಳಗೆ. ನಾನು ವಾರಗಿತ್ತಿ ಬರಲಿ ತಡಿಯಕ್ಕೆ, ಆಮೇಲೆ ನಾ ಒಳಗೆ ಹೋಗಿ ನೋಡ್ತಾನೆ. ಎಷ್ಟು ಮಸ್ತ್ ಐತಿಪ್ಪ ಇದು ಕೆನಿ ಮೊಸರು. ಒಟ್ಟ ಹುಳಿ ಇಲ್ಲ ನೋಡು. ಇಪ್ಪ ನಮ್ಮ ಅತ್ತಿ ಇದ್ದಾಗಾರ ಏನು ನೆಮ್ಮದಿ ಕೊಟ್ಟಿದ್ದು ಅಷ್ಟ್ರಾಗ ಐತಿ. ಇವಾಗ ನೋಡಿದ್ರೆ ವಟ ಕಿಟಿ ಕಿಟಿ ಮಾಡ್ಕೊಂತಿರ್ತಿದ್ಲ. ಈಗ ಇನ್ನೂ ನಮ್ಮ ಅತ್ತಿ ಹೆಣ ಎತ್ತೋದು ಎಟ್ಟತಿ ಆಕತೆ ಏನು ಅಲ್ಲಿ ಮಟ್ಟ ಹೊಟ್ಟೆಸ್ಕೊಂಡಿರಾಕ ಆಗಂಗಿಲ್ಲಪ್ಪ ಯಪ್ಪ. ಅದಕ್ಕೆ ಇನ್ನೂ ಯಾವ ಬೀಗರು ಬಂದಿಲ್ಲ. ದೌಡ್ ತಿಂದು ಬಿಡ್ತಾನೆ ನೋಡ್ರಿ. ಅಯ್ಯೋ ತಂತಿ ಬಾರ್ಸಕತ್ತಾರ. ಅಂದ್ರೆ ಯಾವ್ದೋ ಊರು ಬೀಗರು ಬಂದಾರ ಅಂತ ಆತನಿಗೆ. ವಾಯುಕ್ರ ಮಾರ ಮಣ್ಣಲ್ಲಿ ಒಂದು 10 ನಿಮಿಷ ಲೇಟಾಗಿ ಬರಬಾರ್ದು ಅಂದಿಪ್ಪ. ಗಬಗಬ ತಿಂದು ಬಿಡ್ತಿದ್ನಿ. ಯಪ್ಪ ಮತ್ತೆ ದೊಡ್ಡ ಸೊಸಿನ ಇಲ್ಲಿ ಅಂದಿಗಿಂದಾರ ಮೊದಲು ಹೋಗಿ ಕುಂದಿರ್ತಾನೆ ತಡಿಯಲ್ಲಿ. ಮತ್ತೆ ಅವ್ರು ಹಂಗೆ ಒಂಚೂರು ಅಳದು ಕಡಿಮೆಗಿಂದ ಬಂದು ತಿಂದೋಕನ್. ಯಾರು ಬಂದ್ರು ಹಲಿಗೆ ಬಾರಿಸಿದ್ರಲ್ಲ? ಯಾರಿಲ್ಲ, ಇದೇ ಊರಾನವರ ಬಂದಿದ್ದೆ. ಅವ್ನು ಗೊತ್ತಾಗಿಲ್ಲ, ಬೇರೆ ಊರವ್ರು ಅಂತ ತಿಕ್ಕೊಂಡು ಹಲಿಗೆ ಬಾರಿಸ್ಯಾನ. ತಡಿ, ನಮ್ಮ ಅಕ್ಕ ಎದಕ್ಕೆ ಒಳಗೆ ಹೋಗಿದ್ಲ, ಏನು ಮಾಡಿ ಬಂದಾಳ ನೋಡಿ ಬರ್ತಾನೆ. ಒಂದಿಟ್ಟ ಕುಂದ್ರಿ ಕುಂತು ಇಷ್ಟತನ ಒಂದಕ್ಕೆ ಜೋರು ಬಂದ ಹೋಗಿ ಬರ್ತಾನೆ. ಅಯ್ಯಯ್ಯ, ನಾ ಹೋಗ್ಬೇಕು ಅಡ್ಗೆ ಮನೆ ಅಂದ್ರೆ ಈಗ ಹೋದ್ಲಲ್ಲ ಯಪ್ಪ. ಈಕಿ ನಮ್ಮ ಅಕ್ಕ ಭಾರಿ ಅದಾಳ ಬಿಡು. ಒಳಗೆ ಬಂದು ಮೆಲ್ಲಕ್ಕೆ ಮೊಸರು ಅವಲಕ್ಕಿ ಕಲಸ್ಕೊಂಡು ತಿನ್ನಾಕತ್ತಾಳನ ಕೆನಿ ಮೊಸರು. ತಡಿ ಮಾಡ್ತಾನೆ, ನನಗೂ ಹೊಟ್ಟಸ್ತೈತಿ, ನಾನು ತಿಂದು ಬಿಡ್ತಾನೆ ಇದನ್ನು. ಯಪ್ಪ ಹೊಟ್ಟೆ ಈಗ ಒಂಚೂರು ಸಮಾಧಾನ ಆಯ್ತು ನೋಡು. ಇನ್ನೂ ಎಷ್ಟೊತ್ತಕ್ಕಿತ್ತೇನ ನಮ್ಮ ಅತ್ತಿ ಹೆಣ ಎತ್ತೋದು, ಅಷ್ಟೊತ್ತಿಗೆ ನನ್ನ ಹೆಣನ ಎತ್ತಿ ಬಿಡ್ತಿತ್ತು ಹೊಟ್ಟೆ ಹಸ್ಕೊಂಡು. ಈಕಿ ಬಂದ್ಲು, ನಾವೊಂದಿಟ್ಟು ಹೋಗಿ ಬರ್ತೀನಿ ತಡಿ. ನಾ ಮಾಡಿಟ್ಟಿದ್ದೆಲ್ಲ ಈಕಿನ ತಿಂದು ಬಂದು ಕುಂತಾಳ ನೋಡು. ಎತ್ತಿ ಯಾರ ಮಾಡಿಟ್ಟಿದ್ದನ್ನ ಯಾರ ತಿಂತಾರಲ್ಲ ಎತ್ತಿ. ಮಾಡೋರೊಬ್ರು ತಿನ್ನೋರಾದ್ರೆ ಹೆಂಗ ಎತ್ತಿ. ಏನು ಮಾಡಕ್ಕಾಗತ್ ಬಿಡ ಯಕ್ಕ. ಕೈಗೆ ಬಂತು ಬಾಯಿಗೆ ಬರ್ಲಿಲ್ಲ ಅನ್ನೋಂಗ ಆತಲ್ಲ ಯಕ್ಕ. ನೋಡ ಇವ ಪಾಪವ, ಇವ ಸೊಸ್ತ್ಯಾರ ಎಷ್ಟು ಜೀವದಾರ ಇವ ಅತ್ತಿ ಮ್ಯಾಗ. ನೋಡಿದೇನು ಪಾಪ, ಅತ್ತಿ ಇಷ್ಟ ಹಾಕೊಂಡ ದುಡ್ದು ಆಸ್ತಿ ಮಾಡಿಟ್ಟು ಹೋದ್ಲು. ಅದನ್ನ ಸೊಸ್ತ್ಯಾರ ತಿನ್ನುವಂಗ ಆತಲ್ಲ ಅಂತೇಳಿ ದುಃಖ ಮಾಡ್ಕೊಳಕತ್ತಾವ. ಇನ್ನೊಂದು ದಿನ ಇರ್ಬೇಕಿತ್ತ ಅಂತೇಳಿ ನಮ್ಮ ಅತ್ತಿ ಅಂತ ಬೇಜಾರು ಮಾಡ್ಕೊಳಕತ್ತಾವ ಇವ. ತಪ್ಪು ನಮ್ದ ಐತಿ ಬಿಡ ತಂಗಿ. ಮಾಡಿಟ್ಬಿಡ್ಲೆ ತಿಂದ್ರೆ ಹಿಂಗ್ಯಾಕತಿ. ಆಮ್ಯಾಲ ಬರ್ತೈತೆ ಅಂತ ಇಟ್ರ ಹೊಳ್ಳೋಗಿ ನೋಡಿದ್ರೆ ಸಿಗತೈತಿಲ್ಲ ಅದು. ಯಾರ ಬಾಯಾಗ ಹೋಗಿರ್ತೈತಿ ಏನು. ಹೌದ್ ಬಿಡ ಯಕ್ಕ, ಕೊಟ್ಟಿದ್ದು ತನಗಂತ ಮುಚ್ಚಿಟ್ಟಿದ್ದು ಪರರಿಗಂತ. ಯಾರ್ಯಾರು ಮಾಡಿದ್ ಸುಳ್ಳಾಗಿಲ್ಲ ಯಕ್ಕ. ಯವ್ವ ಏ ಪರಕ, ಆ ಮುದುಕಿ ಮಗಳು ಬಂದ್ಲ ರೇಣಕ್ಕ. ಯವ್ವ ಮೊನ್ನೆರ ಫೋನ್ ಮಾಡ್ದಾಗ ಎಂತ ಚಂದ ಮಾತಾಡಿದಲ್ಲ ಯವ್ವ. ನಿನ್ನ ಮಕ್ಕಳ ಮದುವೆ ನೋಡೇ ಸಾಯ್ತೇನೆ ನಾನು ಅಂದಿದ್ದಿ. ನನ್ನ ಮಕ್ಕಳ ಮದುವೆ ಮಾಡ್ಲಾರ್ದಾರ ಸತ್ತೋದಲ್ವೇ ಯವ್ವ. ಅಲ್ಲ ಶಾಂತಕ್ಕ, ಅಲ್ಲ ನನಗೊಂದು ಅನುಮಾನ. ಈಕಿಗೆ ಮದುವೆಯಾಗಿ ಇನ್ನು ಈಗ 6 ತಿಂಗಳಾಗೈತಿ. ಈಕೆ ನೋಡಿದ್ರೆ ನನ್ನ ಮಕ್ಕಳ ಮದುವೆ ಮಾಡಿ ಸಾಯ್ತಿದ್ದಲ್ವೇ ಯವ್ವ ಅಂತ ಕೇಳಾಕತ್ತಾಳ. ಅಂದ್ರೆ ಈಕಿಗಿನ್ನೂ ಮಕ್ಕಳಾಗಿಲ್ಲ. ಇನ್ನು ಮಕ್ಕಳಾಗಿ ಆ ಮಕ್ಕಳು ದೊಡ್ಡವಾಗಿ ಓದಿ ಇದೆಲ್ಲ ಈ ಮದುವೆ ಮಾಡೋ ಮಟ್ಟ ಅಂದ್ರೆ ಒಂದು 30 ವರ್ಷರ ಬೇಕು. ಅಲ್ಲಿ ಮಟ್ಟ ಬದುಕಬೇಕಿತ್ತ ಅಂಕವಕ್ಕ. ಆಕಿಗೆ ಈಗಾಗಲೇ 80 ವರ್ಷ. ಅಲ್ಲ ಏನು 100-110 ವರ್ಷ ಬದುಕಬೇಕು. ಆಕಿ ತೀರ ಹೆಂಗದ. ಸುಮ್ ಕುಂದ್ರಲಿ ಹೇಗಿರ್ಜಿ. ಅಯ್ಯೋ ಈ ಮುದುಕಿ ಮಗಳು ಬೇರೆ ಬಂದ್ಲು. ಮುಗಿತೀನಿ. ಯಾವ ಬಂಗಾರ ಸಾಮಾನಕ್ಕೆ ಕಣ್ಣು ಹಾಕ್ತಾಳ ಏನ. ಈಗ ಮೊದಲ ಅಡ್ವಾನ್ಸ್ ಬುಕ್ ಮಾಡಿಬಿಡ್ತೇನೆ ನಾನು. ನೋಡ್ತೀರಿ ಹೆಂಗೆ ಮಾಡ್ತೇನೆ ಅಂತೇಳಿ. ಎತ್ತಿ ಏನ ಹಿಂಗಾಗಿ ಹೋತು. ಒಂದು 30 ಸಲ ಅಂದಿದ್ದೆಲ್ಲ ಎತ್ತಿ. ನನ್ನ ಎಂತೇಲಿರೋ ಲಕ್ಷ್ಮೀ ಸರ ನೀನ ಹಾಕೋರ ನನ್ನ ದೊಡ್ಡ ಸೊಸಿ. ನೀ ಹಾಕ್ಕೊಂಡ್ರೆ ನನ್ನ ಮಗಳು ಹಾಕ್ಕೊಂಡಷ್ಟ ಖುಷಿ ಆಕೈತಿ ನನಗೆ. ನೀನ ಹಾಕೋ ಅಂತೇಳಿ ಎಷ್ಟು ಸಲ ಹೇಳಿದ್ದಿ. ನೀನ ಕೊಡ್ತೇನಂತನೂ ಅಂದಿದ್ದಿ. ಆದ್ರೆ ಈಗ ಸತ್ತ ಹೋಗಿಬಿಟ್ಟೆಲ್ಲ ನನ್ನ ಅತ್ತಿ. ಆತ ಬಿಡು, ಪರವಾಗಿಲ್ಲ. ನಾನು ಹಾಕ್ಕೊಂತೀನಿ. ನಿನ್ನ ಮನಸ್ಸು ನೆಮ್ಮದಿ ಇದ್ರಟ್ಟ ಸಾಕು. ಸೀದಾ ಸ್ವರ್ಗಕ್ಕೆ ಹೋಗ ನನ್ನ ಅತ್ತಿ.
ಏನಪ್ಪಾ ಲಕ್ಷ್ಮೀ ಸರ ನಮ್ಮ ಅಕ್ಕ ಹೊಡ್ಕೊಂಡ್ಬಿಟ್ಲಲ್ಲ, ಮಂದಿ ಮುಂದೆ ಹೇಳಿ ಕಾಸ್ಲೆ. ಈಗ ಏನಾರ ಅನ್ನಕ್ಕೂ ಬರಂಗಿಲ್ಲ, ತಡಿ ಉಳುಕಿದ್ದು ಕರ ನಾಸ್ಕೆ ಚಾಕುನು. ಹೌದ ಅಕ್ಕ, ನಿನಗೆ ಹಂಗಂದಿದ್ಲು, ನನಗೂ ಹೇಳಿದ್ಲು. ಆಕಿಗೆ ಲಕ್ಷ್ಮೀ ಸರ ಕೊಟ್ಟನಿ, ನನ್ನ ಸಣ್ಣ ಸೊಸಿ, ನೀ ಸಿಟ್ಟಾಗ್ಬೇಡವ, ನಿನಗ ನನ್ನ ಕಿವ್ಯಾನ ಬೆಂಡಾಲಿ ಎಳಿ ತೋಡೆ ನೀನೇ ಇಟ್ಕೋರ ನನ್ನ ಮಗಳ ಅಂತ ಹೇಳಿದ್ಲ ಅಕ್ಕ. ನಾ ಹಾಕ್ಕೊಂಡ್ರು ನನ್ನ ಮಗಳು ಹಾಕ್ಕೊಂಡಂಗ ಅಂತೇಳಿ 1000 ಸಲ ಹೇಳಿದ್ಲು ನನ್ನ ಅತ್ತಿ. ನಿನಗೆ ಲಕ್ಷ್ಮೀ ಸರ ಕೊಟ್ಟು ಮರನೇ ದಿನಾನ ನನಗೂ ತೋಡೆ ಕಿವ್ಯಾನು ಎಳಿ ಕೊಡ್ತೇನೆ ಅಂದಿದ್ಲು. ಆದ್ರೆ ನನ್ನ ಅತ್ತಿ ಸ್ವರ್ಗಕ್ಕೆ ಹೋಗಿಬಿಟ್ಲಲ್ಲ ನನ್ನ ಅತ್ತಿ. ಈಗ ನಮ್ಮ ನಾದ್ನಿ ಬಂದಾಳ, ಎತ್ತಿಯರ ಈಗಾರ ಎದ್ದು ಹೇಳ್ರಿ ಏಕೆ ಮುಂದೆ, ಈ ಕಾರಣಕ್ಕರ ಎದ್ದು ನಮ್ಮ ಕೂಟೋಟ ಮಾತಾಡ್ರಿ ಎತ್ತಿ. ಬಾರಿ ಬಿಡ ಇವ್ರಿಬ್ರು, ನಾ ಎಲ್ಲಿ ಬಂಗಾರ ಸಾಮಾನು ಏನಾರ ಕೇಳ್ತೇನೆ ಅಂತೇಳಿ ನಾಟಕ ಮಾಡ್ಕೊಂತ ಇಬ್ರು ಒಬ್ರ ಮ್ಯಾಗ ಒಬ್ರು ಬಿದ್ದಾಳಕತ್ತಾರ ಇವ್ರು. ಅಂದ್ರೆ ಲಕ್ಷ್ಮೀ ಸರ, ನಮ್ಮ ಅವ್ವನ ತೋಡೆ ಕಿವ್ಯಾನು ಎಳಿ ಎಲ್ಲ ಇವ್ರು ತಗೊಂಡ ಬಿಟ್ರು. ಈಗ ಮಂದ್ಯಾಗ ನಾನು ಏನು ಅನ್ನಕ್ಕೂ ಆಗಂಗಿಲ್ಲ, ಏನು ಮಾಡ್ಲಿಪ್ಪ. ನನಗೂ ಹೇಳಿದ್ಲು ನಮ್ಮವ್ವ, ನಿಮ್ಮ ಅಣ್ಣನಿಬ್ರು ಹೆಂಡ್ತಿಯಾರಿಗೆ ನಾನು ಬಂಗಾರ ಕೊಟ್ಟೇನ್ವಾ ಮಗಳ, ನೀನು ಏನು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ. ಹೊಲ ನವಣಿ ಹಾಕಿ ಬಂದಿದ್ದು 3 ಲಕ್ಷ ರೂಪಾಯಿ ಓಟು ಬ್ಯಾಂಕ್ನಾಗ ಇಟ್ಟೇನೆ ನನ್ನ ಮಗಳ, ನೀನ ತಗೋ ಅಂದಾಳ ಅದನ್ನ. ಅವನು ಈ ಸಲ ಚಪ್ಪಲಾರ ಮಾಡಿಸ್ತೇನೆ ಅಂದಿದ್ಲು, ಆದ್ರೆ ನಮ್ಮವ್ವ ಅದಕ್ಕೆ ಮುಂಚೆ ಹೋಗೇ ಬಿಟ್ಲು. ಅಷ್ಟ ಅಲ್ಲ ನನ್ನ ಅತ್ತಿಗ್ಯಾರ, ನಮ್ಮವ್ವ ಇರು 5 ಎಕರೆ ಹೊಲದಾಗ 1 ಎಕರೆ ಮಗಳ ನೀ ತಗೋ, 2 ಎಕರೆ ಆ ದೊಡ್ಡವ್ಗ 2 ಎಕರೆ ಸಣ್ಣವ್ಗ ಅಂತೇಳಿ ಮೊದಲ ಹೇಳಿದ್ಲು. ಅಷ್ಟ ಅಲ್ಲ ಚಪ್ಲಾರಾನು ಮಾಡಿಸ್ತೇನೆ ಅಂದಿದ್ಲು, ಈಗ ಮಾಡಿಸಿಲ್ಲ. ಬ್ಯಾಂಕ್ನ ರೊಕ್ಕ ತಗೊಂಡು ನಾನಾ ಮಾಡಿಸಿ ನಮ್ಮವ್ವನ ಹೆಸರು ಹೇಳಿ ಕೊಳ್ಳಾಗ ಹಾಕೊಂತಾನಿ. ನಮ್ಮವ್ವನ ನನ್ನ ಅಂತೇಳಿ ಇದ್ದಂಗ ಅಕ್ಕತೆ ಅತ್ತಿಗೆ. ಯವ್ವ ನಮ್ಮ ಎಂಕವ್ವ ಭಾಳ ಗೇಟ್ ಆಗಿಬಿಟ್ಲು ಬಿಡ, ಯವ್ವ ಭಾಳ ಗೇಟ್ ಆಗಿಬಿಟ್ಲು ನೋಡ. ಇವ ಒಂದು ಮಕ್ಕಳಿಗಾರ ತಾರತಮ್ಯ ಮಾಡಿಲ್ಲ, ಹೆಣ್ಣು ಮಕ್ಕಳಿಗೂ ಎಷ್ಟು ಚಂದ ಎಲ್ಲ ಕೊಟ್ಟಾಳ. ಹೊಲ ಬಂಗಾರ ರೊಕ್ಕ ಕೊಡ್ತೇನೆ ಅಂದಿದ್ಲಂತ, ಆ ಗಂಡು ಮಕ್ಕಳಿಗೂ ಏನು ಕಡಿಮೆ ಮಾಡಿಲ್ಲ. ಎಂಕವ್ವ ದುಡ್ದು ಹಾಲು ರೊಕ್ಕದಾಗ ದುಂಡು ಇಟ್ಕೊಂಡು ಶಾಣೆತನ ಮಾಡಿ ಭಾಳ ಚಂದ ಬಾಳೆ ಮಾಡ್ಯಾಳ ಇವ ನಮ್ಮ ಎಂಕವ್ವ. ಇಟ್ಲಲ್ಪ ನಾದ್ನಿ ಬೇಸಿಗೆ ಬಗಣಿಗೂಟ, ಈ ಟೈಮ್ನ್ಯಾಗ ಬೇಕಾಗಿತ್ತ ನನಗಿದು ರೊಕ್ಕ ಬಂಗಾರದ ವಿಚಾರ ತೆಗೀದು. ಅಯ್ಯೋ ಅದೇನ ಅಂತಾರಲ್ಲ, ಗೋಡ್ಯಾನ್ ತಗೊಂಡು ಬಡ್ಕೊಂಡಂಗಾತು ನೋಡ್ರಿ. ಸತ್ತೋರು ಸ್ವರ್ಗದಾಗದಾರ, ಬದುಕಿದವರು ಬಂಗಾರ ದುಡ್ಡು ಮನಿ ಆಸ್ತಿ ಆಶೆದಾಗದಾರ. ಎಂಕುಂದು ಅಕ್ಕ, ಎಂಕುಂದು ಅಕ್ಕ, ಎಂಕಂದು ಅಕ್ಕ, ನಿಮ್ದಕ್ಕೆ ಯಾಕೆ ಹಿಂಗೆ ಮಾಡಿದ್ರಿ ಎಂಕಂದು ಅಕ್ಕ? ಅಲ್ಲೇ ಅವನ ನಮ್ ಶೇಟು ಬಂದಾನಲ್ಪ, ಏನ ಎಂಕಂದು ಅಕ್ಕ ಎಂಕಂದು ಅಕ್ಕ ಯಾಕೆ ಹಿಂಗೆ ಮಾಡಿದ್ರಿ ಅಂತ ಕೇಳಾಕತ್ತಾನ. ಏನ್ ಮಾಡಿದ್ಲಪ್ಪ ನಮ್ ಎಂಕವ್ವಕ್ಕ, ಅವನ್ನ ಕೇಳುಂತಳಿ. ಶೇಟು ಶೇಟು ಆ ತೋ ಏನ್ ಹೊಲಸ್ ಸುಳೆ ಮಗ ಕುಡಿಲೇ ಮರ ನೀನು, ಎಲ್ಲಿ ಬಂದ್ರು ಕಣ್ಣಾಗ ಬಡ್ ಚುಚ್ಚುದ್ ಬಿಡುವಲ್ಲ. ಆ ಕೊಯ್ ಮಿಲ್ಗಯ ಕೈ ತಂದ ಬರೇ ಕಣ್ಣಾಗ ಚುಸ್ತಿಪ್ಪ ನೀನು. ಆ ಕೈ ಬಳ್ಳ ಮುರಿತೇನೆ ಮಗನ, ಅವ್ನ ತಳಗಿಳಿಸ್ ಕೈ ತಳಗಿಳಿಸ್ ಮಾತಾಡಿ ನೀನ್ ನನ್ನ ಕಡೆ. ಅಯ್ಯೋ ನಮ್ದಕ್ಕೆ ಮಾಫ್ ಕರೋ ಗೌಡ್ರಿ, ನಮ್ದಕ್ಕೆ ಮಾಫ್ ಕರೋ, ಏನೋ ಮಿಸ್ಟೇಕಿಗೆ ಆಗ್ಬಿಡ್ತು. ಅಲ್ಲೇ ಶೇಟು ಆ ಕೈನ ಮುಗಳಾಗ ಇಟ್ಕೊಂಡು ಸುಮ್ಮನೆ ನಿಂದ್ರಲೇ ಮರ, ಯಾವಾಗ ತಂದು ಕಣ್ಣಾಗ ಚುಸ್ತಿಯಲ್ಲೇ. ಒಂದಿಟ್ಟು ಮಾತಾಡ್ಸು ತಪ್ಪನ್ಲೇಪ್ಪ ನಿನಗ, ಮೊದ್ಲಿರ್ತ ಹೇಳ್ಬೇಕಂಗಾರ. ಈಗ ನಿನ್ನ ಮಾತಾಡಿಸ್ತೀವಿ ಕೈ ತಳಗಿಳಿಸಿ ಮಗನ ಹೊಳ್ಳಿ ಕಡೆ ಅಂತೇಳಿ. ಯಾವಾಗ ನೋಡಿದ್ರೆ ಈ ಕೈ ನೇರವಾಗಿ ತಂದವನ ಗನ್ ಚುಚ್ಚಿದಂಗೆ ಚುಚ್ಚಿ ಬಿಡ್ತಿಪ್ಪ. ಹೌದು, ನಮ್ಮ ಎಂಕವಕ್ಕ ಏನ ಮಾಡ್ಯಾಳ ನಿನಗ ಅಂದೆಲ್ಲ, ಏನ್ ಮಾಡ್ಯಾಳ? ಏನಾರ ನಿನ್ನ ಅಂಗಡ್ಯಾಗ ಉದ್ರಿ ಸಿರಿಗಿರಿ ತಗೊಂಡ್ ರೊಕ್ಕ ಕೊಡ್ಲಾರ್ದ ಪಟ್ಟಂತ ಮ್ಯಾಗ ಹೋಗ್ಯಾಳನ್ಪ ನಮ್ಮ ಎಂಕವಕ್ಕ. ನಾನು ನಿಂತಿದ್ದು 15 ರೂಪಾಯಿ ಕೊಡ್ಬೇಕಪ್ಪ, ಹಂಗೊಮ್ಮೆ ಅಲ್ಲಿ ಹೋಗ್ಯಾಳ. ಗೌಡ್ರೆ, ಎಂಕಂದು ಅಕ್ಕ ನಮ್ದು ಅಂಗಡಿಲಿ ಯಾವ್ದು ಉದ್ರಿಗೆ ಮಾಡಿಲ್ಲ, ನಾವೇ ಇನ್ನು ಎಂಕಂದು ಅಕ್ಕಂದು ಹಣಗೆ ಕೊಡ್ಬೇಕು ಗೌಡ್ರೆ. ಹೌದಾ, ನೀನ ಕೊಡ್ಬೇಕಾ? ಲೇ ಅದ್ರಾಗ 15 ರೂಪಾಯಿ ನನ್ನ ಹೆಂಡತಿ ಕೊಟ್ಬಿಡಪ್ಪ. ಪಾಪ ನನ್ನ ಹೆಂಡತಿ 15 ರೂಪಾಯಿ ಹೋಗೈತಂತ ಭಾಳ ಮಾನಸಿಕಗಳಲ್ಲೇ. ಮತ್ತು ಅಕ್ಕಿಗೆ ಏನಾರ ಹೆಚ್ಚು ಕಮ್ಮಿ ಆದಗಿದ್ದಿತ್ತು, ನೀ ಎಂಕವಕ್ಕ ಕೊಡೋದೈತಲ್ಪ ರೊಕ್ಕನ, ಅದ್ರಾಗ 15 ರೂಪಾಯಿ ಮುರಿದು ನನ್ನ ಹೆಂಡತಿ ಕೊಟ್ಬಿಡ. ಉಳ್ದಿದ್ದು ಬೇಕಾರೆ ಎಂಕವಕ್ಕ ಕೊಟ್ರ ಕೊಡೋ, ಬಿಟ್ರ ಬಿಡು, ಚಾಯ್ಸ್ ಈಸ್ ಯುವರ್ಸ್. ಗೌಡ್ರೆ 15 ರೂಪಾಯಿ ಇತ್ನಾಚ್ ಮೈ ದೇತು ಗೌಡ್ರೆ, ದೇತು. ಹೌದ್ಲೇ ಶೇಟು, ಈಗ ರೊಕ್ಕ ಕೊಡೋದೈತಿ ನೀನ ಎಂಕವಕ್ಕ ಅಂತಂದಿ, ಎದ್ರ ರೊಕ್ಕ ಕೊಡ್ಬೇಕಪ್ಪ ನೀನು? ಕ್ಯಾಯೇ ಗೌಡ್ರೆ, ದಿನ ಎಂಕಂದು ಅಕ್ಕ ನಮ್ದು ಮನೆಗೆ ಬಂದು ಅವ್ರದ್ದು ಕೊಡ್ತಾವ್, ನಾವು ಅವ್ರದೇ ಕುಡಿತಾವ್, ಅವ್ರದೇ ತಿಂತಾವ್. ಇನ್ಮೇಲೆ ನಮ್ದು ಮನೆಗೆ ಬಂದು ಯಾರು ಕೊಡ್ತಾವ್ ಗೌಡ್ರೆ? ಹೇಳಿ ಗೌಡ್ರೆ, ಇನ್ಮೇಲೆ ನಮ್ದಕ್ಕೆ ಬಂದು ಯಾರು ಕೊಡ್ತಾವ್, ಯಾರು ಕೊಡ್ತಾವೆ ಹೇಳಿ ಗೌಡ್ರೆ? ಏ ಮಪ್ಸುಳೆ ಮಗನ ಶೇಟು, ನೀ ಕೊಡುದು ಬಿಡುದು ಆಮ್ಯಾಗ್ಲಿ ಅಮ್ಮರಯ್ಯ.
ಆ ಸ್ಕೂಡ್ರೈವರ್ ಅಂತ ಕೈ ತಂದು ಯಾಕೆ ಪಕಡ್ಯಾಗ ಕಣ್ಣಾಗ ಮೂಗನ್ಯಾಗ ಚುಸ್ತಿಲೆ ಮರಯ ತೆಗಿಯೋದನ್ ಕೈನ ಮುಕ್ಕಳಾಗ ಇಟ್ಕೊಂಡು ಸುಮ್ಮನೆ ನಿಂದ್ರಲಿ. ನೋಡಿದ್ರಲ್ಲ ಈ ವಿಡಿಯೋನ, ಸೇಟು ಯಾಕೆ ರೊಕ್ಕ ಕೊಡಕ್ ಬಂದಾನ ಅನ್ನೋದನ್ನ ಮುಂದಿನ ವಿಡಿಯೋದಾಗ ನೋಡ್ರಿ. ಹಂಗೆ ನನ್ನ ಗಂಡಂದು ಮತ್ತೆ ಸೇಟುದು ಮಸ್ತ್ ಕಾಮಿಡಿ ಐತಿ, ಇನ್ನು ಮುಂದೈತಿ. ಗುಂಜಾನು ಬರ್ತಾನ, ಅವನು ಯಾಕೆ ಬರ್ತಾನ ಏನು ಅನ್ನೋದು ನೆಕ್ಸ್ಟ್ ವಿಡಿಯೋದಾಗ ನೋಡುವಂತ್ರಿ. ಹಂಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಹೊಸದಾಗಿ ಯಾರು ನೋಡಾತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್. ವಿಡಿಯೋ ನೋಡಿ ಹಂಗೆ ಹೋಗ್ಬೇಡ್ರಿ, ಲೈಕ್ ಮಾಡ್ರಿ.